ಇದೇನು ಸರ್ ಇದು ಬೇಲದ ಹಣ್ಣದು ನೀವೇನೋ ಜಾಮ್ ಮಾಡ್ತಾ ಇದ್ದೀರಲ್ಲ, ಇದ್ರ ಬಗ್ಗೆ ಮಾಹಿತಿ ಕೊಡಿ. ನಿಮ್ಮ ಊರು, ನಿಮ್ಮ ಹೆಸರು, ಮತ್ತೆ ಮಾಡ್ತಾರ ಉದ್ದೇಶ ಏನು ಹೇಳಿ ಸರ್. ನನ್ನ ಹೆಸರು ಶಂಕರ್ ಅಶೋಕ್ ರಾವಳ ಅಂತಾರೆ. ಇವ್ರು ನಮ್ಮ ಅಣ್ಣವ್ರಿ ಶಿವಾನಂದ ಅಶೋಕ್ ರಾವಳ ಅಂತಾರೆ. ನಮ್ಮೂರು ಜಮಖಂಡಿ ರೀ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಅವ್ರಿ. ನಾವು ಹಣ್ಣಿನ ವ್ಯಾಪಾರ ಮಾಡ್ತೀವಿ ರೀ. ನಮ್ಮ ಹಣ್ಣಿನ ವ್ಯಾಪಾರ ಮಾಡ್ಕೋತ ಏನೈತೆ ರೀ, ಬಳುವಲ್ ಹಣ್ಣಿನ ಒಂದು ಜಾಮ್ ಮಾಡ್ತೀವಿ ರೀ. ಏನು ರೀ ಬಣ್ಣ? ಬಳುವಲ್ ಹಣ್ಣು. ಹಾಂ ರೀ, ಇದು ಅಳಿವಿನಂಚಿನಾಗಿರುವಂಥ ಒಂದು ಅಪರೂಪದ ಹಣ್ಣು ರೀ. ಈಗ ಇದನ್ನು ನಮಗೂ ಒಂದು ಏನೋ ಕೊಡುಗೆ ಉಳಿಲ್ಲ ಅಂತ ಹೇಳಿಸಿಂದ ಅದು ಬಳುವಲ್ ಹಣ್ಣಿನ ಒಂದು ಜಾಮ್ ಮಾಡಾಕತ್ತೀವಿ. ಓಕೆ, ಇದು ನೈಸರ್ಗಿಕ ಬೆಲ್ಲ ಹಾಕಿರ್ತೀವಿ ರೀ. ಬೆಲ್ಲ ಹಾಕಿಸಿಂದ ನಾವು ಮನ್ಯಾಗ ತಯಾರು ಮಾಡ್ತೀವಿ. ಹಿಂಗೆ ಹೋಗ್ತಿದೆ ತುಳುಗಾರಿಕೆ ಮೇಳದಲ್ಲಿ ಹಾಂ ರೀ, ತೊಗೊಂಡಿದ್ದಾರೆ, ತಿಂತಾ ಇರ್ತೀನಿ. ತಿನ್ನಕ್ಕೆ ಚಲೋ. ಎಷ್ಟು ಸೇಲ್ ಆಯ್ತು ಬೆಳಗ್ಗೆಯಿಂದ? ಬೆಳಗ್ಗೆಯಿಂದ ಈಗ ಒಂದು 20 kg ಸೇಲ್ ಆಗಿತ್ತು ರೀ. 25 kg ವ್ಯಾಪಾರ ಆಗುತ್ತೆ ಅಂತ ಅಂತೀರಾ? ವ್ಯಾಪಾರ ಆಗುತ್ತೆ. ಬಿಸಿದೆ ನೋಡ್ರಿ ಅಂದ್ರೆ ಕಸ್ಟಮರ್ ಒಯ್ಯತ್ತಾರೆ ಸರ್. ಈ ಸ್ವಲ್ಪ ಮರಿ ಆಗೈತೆ ರೀ ಇಲ್ಲಿ ಅಂಗಡಿ, ಹಿಂಗಾಗಿ. ಈ ಬೆಳವಳ ಹಣ್ಣು ತಿಂದರೆ ಏನು ಆರೋಗ್ಯಕ್ಕೆ ಒಳ್ಳೇದು? ಆರೋಗ್ಯ ಸರ್ ಇದು ಹಾರ್ಟಿಗೆ ಚಲೋ ರೀ, ಮತ್ತು ಲಿವರ್ಗೆ ಚಲೋ ರೀ. ಇದು ಕರಳದ ಏನು ಕರಳು ಬಳ್ಳಿಗೆ ಇರ್ತೈತಿಲ್ಲ ಅದಕ್ಕೆಲ್ಲ ಆರೋಗ್ಯಕ್ಕೆ ಚಲೋ ಭಾಳ. ಓಕೆ, ಮತ್ತು ಇದನ್ನು ಈ ಹಣ್ಣನ್ನ ನೀವು ಏನಾಗಿ ಮಾಡ್ಕೊಂಡು ತಿನ್ಬೋದು? ಜ್ಯೂಸ್ ಮಾಡ್ಬೋದಾ? ಜ್ಯೂಸ್ ಮಾಡ್ಬೋದು ರೀ, ಮಾಡ್ಬೋದು ರೀ, ಜಾಮ್ ಮಾಡ್ಬೋದು ರೀ, ಮತ್ತು ಏನೇನು ಬರ್ಫಿ ಥರ ಮಾಡ್ತಾರೆ ರೀ. ಉಪ್ಪು ಖಾರ ಹಾಕಿನೂ ತಿನ್ಬೋದು. ಹಾಂ, ಉಪ್ಪು ಖಾರ ಹಾಕಿ ಹಂಗೆ ತಿನ್ಬೋದು. ಬೇಸಿಗೆಯಲ್ಲಿ ತುಂಬ ತಂಪಲ್ವಾ? ಹಾಂ, ತಂಪು ರೀ, ಶರೀರಕ್ಕೆ ತಂಪು ರೀ. ಇದು ಯಾವಾಗ ಹಣ್ಣು ಬಿಡುತ್ತೆ? ಈಗ ಡಿಸೆಂಬರ್ ಹಿಡ್ಕೊಂಡು ಹಣ್ಣು ಬಿಡ್ತಾ ಇದ್ದಾರೆ ಸರ್. 4-5 ತಿಂಗಳು ಸಿಗ್ತೈತೆ ರೀ ಡಿಸೆಂಬರ್ ಹಿಡ್ಕೊಂಡು. ಓಕೆ, ನೀವು ಎಷ್ಟು ಮರ ಹಾಕಿದ್ರ? ನಮ್ಮ ಮರ ಇಲ್ರಿ, ನಾವು ಹಣ್ಣಿನ ವ್ಯಾಪಾರ ಮಾಡ್ತೀವಿ. ಮಾಡ್ತೀರಾ? ತೊಗೊಂತೀರಾ? ಹಣ್ಣಿನ ವ್ಯಾಪಾರ ಮಾಡ್ತೀವಿ ನಾವು. ರೈತರ ಅಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಯಾಗ ರೈತರದ್ದು ಏನು ಇರ್ತಾವಲ್ಲ ಅವು ತೊಗೊಂಡು ನಾವು ಜಾಮ್ ಮಾಡ್ತೀವಿ ರೀ, ಮತ್ತು ಅಲ್ಲಿ ಹಣ್ಣನ್ನು ಮಾರಾಟ ಮಾಡ್ತೀವಿ. ನಿಮ್ಮ ಕಡೆ ಎಷ್ಟು ಜನ ರೈತರು ಬೆಳೆದಾರೆ? ನಮ್ಮಲ್ಲಿ ಒಂದು 10-12 ಜನ ಇದ್ದಾರೆ ನಮ್ಗೆ ತಂದು ಕೊಡೋರಿ. ಮತ್ತು ಹಂಗೆ ಇರ್ತಾವ್ರಿ ಅವರು ಅಲ್ಲೇ ಒಂದೊಂದು ಗಿಡ ಇದ್ದಾವ್ರಿ. ವರ್ಷಕ್ಕೆ ಎಷ್ಟು ಕೆಜಿ ಹಣ್ಣು ತೊಗೊಂತೀರ ನೀವು ಈ ಬೆಳ್ಳುಳ್ಳಿ ಹಣ್ಣು? ನಾವು ಬೆಳೆಯೋಲ್ಲ ರೀ, ವರ್ಷಕ್ಕೆ ಎಷ್ಟು ವಾರಕ್ಕೆ ಒಂದು 70-80 ಕಿಲೋ ಹಣ್ಣು ತೊಗೊಂಡಿರ್ತಾವೆ ಈ ಜಾಮ್ ಮಾಡ್ಲಿಕ್ಕೆ ಅಂತ. ಅವ್ರ ಗಿಡ ಏನು ತೊಗೊಂಡು ನಾಟಿ ಮಾಡ್ತಾರೆ ಅವರು ಬೆಳೆದಿರೋರು? ಅವು ಮೊದಲಿನ ಹಳಿವು ಗಿಡ ಏನು ಉಳ್ದಾವ ನೋಡ್ರಿ ಒಟ್ಟು ಅದಾವ್ರಿ. ಈಗ ಹೊಸದಾಗಿ ಯಾರು ನಾಟಿ ಮಾಡಿಲ್ರಿ ಯಾರು ಒಟ್ಟು ಆಸಕ್ತಿ ತೋರ್ಸಾಗಿಲ್ರಿ. ಈಗಿನ ಹುಡುಗರಿಗೆ ಇವು ಏನೂ ಗೊತ್ತಾಗಿಲ್ರಿ. ಇದು ಯಾವ ಹಣ್ಣು ಅಂತ ಕೇಳ್ತಾರೆ. ಈಗಿನ ಹುಡುಗರು ಬಂದು ತೋರಿಸಿದ್ರೆ ಇದು ಯಾವ್ದನ್ನು ಇದೇನಂತ ಕೇಳ್ತಾರೆ. ಇದು ಹಣ್ಣು ತೋರಿಸಿ ಹೆಂಗಿದೆ? ನೀವು ಕಟ್ ಮಾಡಿದ್ರೆ ಅಂತ ಹಣ್ಣು ತಗೊಂಡು ಬೆಳ್ಳುಳ್ಳಿ ಹಣ್ಣು ಎಷ್ಟು ಬರುತ್ತೆ ಒಂದು ಹಣ್ಣು? ಒಂದು ಹಣ್ಣು ಇದು 350 ಗ್ರಾಮ್ ಐತೆ ನೋಡ್ರಿ ಒಂದು ಹಣ್ಣು. ನಮ್ಮ ಕಡೆ ಇದನ್ನು ಬ್ಯಾಲ್ದ ಹಣ್ಣು ಅಂತಾರೆ. ಹಾಂ, ಬೇಲ್ದ ಹಣ್ಣು ಅಂತಾರೆ. ಹಾಂ, ಬೇಲ ಬಳ್ಳವಳ ಹಣ್ಣು. ಸರಿ ಸರಿ. ಈಗ ರೈತರು ನಿಮಗೆ ಬರ್ತಾ ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಅಲ್ವಾ? ಇದು ಬೇರೆ ಇನ್ನೇನು ಹಣ್ಣುಗಳನ್ನ ಈ ಥರ ಮಾಡ್ತೀರಿ ನೀವು? ಬೇರೆ ಏನು ಮಾಡಂಗಿಲ್ಲ ರೀ, ಇದು ಒಂದೇ ಹಣ್ಣಿಂದ ಜಾಮ್ ಮಾಡ್ತೀವಿ. ನಮ್ಮ ಮನೇಲಿ ತಯಾರಾಗೋದು ನಮ್ಮ ಕುಟುಂಬ ಸಹಿತ ಎಲ್ಲರೂ ಮಾಡೋದಂದ್ರೆ ಈ ಬಳುವಲಿನಿಂದ ಒಂದೇ ಜಾಮ್ ಮಾಡ್ತೀವಿ. ಒಂದೇ ಜಾಮ್ ಉಳಿಕಿದೆಲ್ಲ ನಾವು ಹಂಗೆ ಹಣ್ಣು ತರ್ತೀವಿ ರೀ, ಮಾರಾಟ ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ನೀವು? ನಾವು ಒಂದು 8-10 ವರ್ಷದಿಂದ ಮಾಡ್ಲಿಕ್ಕೆ ಸರ್. ಅದು ಪ್ಯಾಕೆಟ್ ತೋರಿಸಿ ಯಾವ ಥರ ನೀವು ಪ್ಯಾಕ್ ಮಾಡ್ತೀರಂತ? ಇದು ಪಾವು ಕೆಜಿ ಐತ್ರಿ ಇದು. ಹಾಂ, ಇದೊಂದು ಅರ್ಧ ಪಾವು ಕೆಜಿ. ಎಷ್ಟಿದು? ಒಂದು ಪಾವು ಕೆಜಿ ಎಷ್ಟು? ಅರ್ಧ ಪಾವು ಕೆಜಿ ಎಷ್ಟು ರೇಟ್? ಇದು 80 ರೂಪಾಯಿ ರೀ ಪಾವು ಕೆಜಿ. ಇದು ಅರ್ಧ ಪಾವು ಕೆಜಿ 40 ರೂಪಾಯಿ ರೀ, 125. ಮತ್ತು ಸಣ್ಣ ಇಲ್ಲೇ ತಿನ್ಲಿಕ್ಕಂದ್ರೆ 10 ರೂಪಾಯಿ ಒಂದು ಕಪ್ ಕೊಡ್ತಾರೆ. ಈ ಕಪ್ಪಲ್ಲಿ ಹಾಕ್ತಾರೆ? ಹಾಂ, ಕಪ್ಪಲ್ಲೇ ಇಲ್ಲೇ ಕೊಡ್ತೀವಿ. ಇದು ಒಂಥರ ಸ್ವಾಭಾವಿಕವಾಗಿ ಚೆನ್ನಾಗಿದೆ. ಹಾಂ, ಚಲೋ ಐತ್ರಿ, ತಿನ್ನಕ್ಕೆ ಟೇಸ್ಟ್ ಅನ್ಸತ್ತೆ. ಹಿಂಗೆ ಹಾಕಿ ಇಲ್ಲಿ ಕೊಟ್ಟು ಬಿಡ್ತೀರಿ. ಅವ್ರು ತಿಂದವ್ರು ಅವ್ರು ಯಾರು ಬಾಲ್ಯದ ಜೀವನ ನೆನೆಸ್ಕೊಂಡು ಭಾರಿ ಖುಷಿ ಪಟ್ಟರು. ಅದು ಒಂಥರ ಖುಷಿ ರೀ. ಒಳ್ಳೆ ಕೆಲಸ ಮಾಡ್ತಾರೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್? ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದ್ರ ಮ್ಯಾಗ ಬರ್ಬೋದು. ಎಷ್ಟು ದಿನ ಇಡ್ಬೋದು ಈ ಒಂದು ಪ್ಯಾಕೆಟ್ನ? ಒಂದು ವಾರ ತನಕ ಇಡ್ಬೋದು ಅಲ್ವಾ? ಒಂದ್ಸತಿ ತೆಗೆದ ಮೇಲೆ ತಿನ್ಬಿಡ್ಬೇಕು? ಇಲ್ಲ, ತೆಗೆದ್ರು ಇಟ್ಟರು ನಡೀತೈತ್ರಿ, ಆದರೆ ಹಿಂಗೆ ಕೈ ಹಚ್ಚಬಾರ್ದು. ಉಪ್ಪಿನಕಾಯಿ ಥರ ಒಂದು ವಾರ ಅಷ್ಟೇ ಅದು ಲೈಫು. ಇದೇನು ಪ್ರಿಸರ್ವೇಟಿವ್ ಅದು ಏನು ಹಾಕಿರೋದಿಲ್ಲ.